ಈ ಸ್ಕ್ಯಾಮರ್ಸ್ ಜನರನ್ನ ಸ್ಕ್ಯಾಮ್ ಮಾಡೋದಕ್ಕೆ ಎಷ್ಟೆಲ್ಲ ಹೊಸ ಹೊಸ ದಾರಿಗಳನ್ನ ಹುಡುಕ್ತಾರೆ ಅಂತಂದೇಳಿ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೇನೆ. ಇದು ನನ್ನ ಫೋನ್ನೊಳಗೆ ಮೊನ್ನೆ ಒಂದು ಮೆಸೇಜ್ ಬಂದಿತ್ತು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ತೋರಿಸ್ತೀನಿ. ನಾನು ಮರೆತು ಬಿಟ್ಟಿದ್ದೆ, ಅದನ್ನ ಹೇಳ್ಬೇಕಂತ ಅಂದ್ಕೊಂಡೆ. ತುಂಬ ದಿನ ಆಯ್ತು ಬಂದಿದ್ದು ಮೆಸೇಜ್. ನವಂಬರ್ 27ಕ್ಕೆ ಮೆಸೇಜ್ ಬಂದೈತಿ. ಇದರೊಳಗೆ ಏನೈತೆ ಅಂತಾನೆ ಅಂದ್ರೆ, ಫಸ್ಟ್ ನಾನೇನು ನೋಡಿದೆ, ಮೆಸೇಜ್ ಇಲ್ಲಿ ಕೆಳಗಡೆ ಬಂದಿತ್ತಲ್ಲ, ಇದನ್ನು ನೋಡಿದೆ. ಗಾಡಿ ಮೇಲೆ ಚಲನ್ ಬಿದ್ದೈತಿ ಅಂತಂದಾಳೆ. ಚಲನ್ ಅಮೌಂಟು 500 ರೂಪಾಯಿ ಅಂತ ಐತಿ. ಚಲನ್ ನಂಬರ್ ಐತಿ ಇಲ್ಲಿ ಕೆಳಗಡೆ. ಆಮೇಲೆ ವಯೋಲೇಷನ್ ಡೇಟ್ 23/11/2025. ವೆಹಿಕಲ್ ನಂಬರ್ ಇಲ್ಲ. ಇದನ್ನೆಲ್ಲ ನೋಡಿ ಇದೊಂದು ನಂಬರ್ ಕೊಟ್ಟಿದ್ದಾರೆ. ಇಲ್ಲೊಂದು APK ಅಂತ ಕೊಟ್ಟಿದ್ದಾರೆ ನೋಡ್ರಿ ಮೇಲೆ. ನಾನು ಸಡನ್ನಾಗಿ ಇದು ಚಲನ್ ಅಂದ್ಕೊಂಡು ಡೌನ್ಲೋಡ್ ಮಾಡಿಬಿಟ್ಟಿದ್ದೆ. ಅದು ಆ್ಯಪ್ ಇನ್ಸ್ಟಾಲ್ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂತಂದೇಳಿ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ನಂಬರು, ಆಮೇಲೆ ಅವರು DP, ಚಿಕ್ಕ ಮಕ್ಕಳದ್ದು DP ಐತಿ. ಆಮೇಲೆ ಅವ್ರದ್ದು ನಂಬರ್ ಕೂಡ ಐತಿ ಇಲ್ಲಿ. ಇವ್ರನ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇವ್ರು ಕೂಡ ಬೈ ಮಿಸ್ ಆಗಿ ಈ ಥರ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಫೋನ್ ಹ್ಯಾಕ್ ಆಗಿರುತ್ತೆ. ಫೋನ್ ಹ್ಯಾಕ್ ಆದಮೇಲೆ ಅವ್ರ ಕಡೆಯಿಂದ ನನಗೆ ಬಂದಿರುತ್ತೆ. ಇದು ಬೈ ಮಿಸ್ಟೇಕಾಗಿ ನೀವು ಕೂಡ ಯಾವ್ದಾರ APK ಫೈಲ್ ಈ ಥರ ಬಂದಾಗ ಇನ್ಸ್ಟಾಲ್ ಮಾಡಿದರೆ ಅದು ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸಡನ್ನಾಗಿ. ಬಟ್ ನಿಮ್ಮ ಹತ್ರ ಇದು ಸ್ಯಾಮ್ಸಂಗ್ ಫೋನ್ ಏನಾರು ಇತ್ತಂದರೆ ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಐತೆ ನಿಮ್ಗೆ ಯೂಸ್ ಆಗೋವಂಥದ್ದು. ಏನಂತಂದರೆ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತ ಐತಲ್ಲ, ಇದರೊಳಗಡೆ ಆಟೋ ಬ್ಲಾಕರ್ ಅಂತ ಒಂದು ಆಪ್ಷನ್ ಐತೆ. ಆಟೋ ಬ್ಲಾಕರ್ ಇದು ಏನು ಮಾಡುತ್ತಂತಂದರೆ, ಗೂಗಲ್ ಪ್ಲೇಸ್ಟೋರ್ ಬಿಟ್ಟು ಬೇರೆ ಯಾವುದೇ ಅಪ್ಲಿಕೇಶನಿಂದ ಕೂಡ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಅಲೋ ಮಾಡಲ್ಲ. ಇದು ನಾನು ಮಾಡಿದ್ನಪ್ಪನೇ ಅಂದರೆ ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಬ್ಲಾಕ್ಸ್ ಆ್ಯಪ್ಸ್ ಫ್ರಮ್ ಅನ್ಅಥರೈಸ್ಡ್ ಸೋರ್ಸಸ್ ಬರೋಂಗಿಲ್ಲ. ಯಾವ ಆ್ಯಪ್ ಕೂಡ ಇನ್ಸ್ಟಾಲ್ ಆಗಲ್ಲ. ಆಮೇಲೆ ಇನ್ನೊಂದು ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸ್, ಇದನ್ನು ಆಫ್ ಇಟ್ಟಿರ್ಬೇಕು. ಡೆನಿ ಆಲ್ ಅಂತಂದೇಳಿ ಐತೆ ನಂದ್ರೊಳಗೆ. ಇವೆಲ್ಲ ಆಫ್ ಇತ್ತಪ್ಪನೇ ಅಂದರೆ ಇದು ಯಾವುದೇ ಇದರಿಂದ ಕೂಡ ಇನ್ಸ್ಟಾಲ್ ಆಗಲ್ಲ ಅಪ್ಲಿಕೇಶನ್. ನಾನೇ ಕ್ಲಿಕ್ ಮಾಡಿದ್ದೆ. ಅವು ಸೆಟ್ಟಿಂಗ್ಸ್ ಎಲ್ಲ ಮಾಡಿರೋದಕ್ಕೆ ನನ್ನ ಫೋನಲ್ಲಿ ಅದು ಇನ್ಸ್ಟಾಲ್ ಆಗಿಲ್ಲ. ಸ್ವಲ್ಪ ನೀವು ಕೂಡ ಹುಷಾರಾಗಿರ್ರಿ. ಈ ಥರ ಎಲ್ಲ ಸ್ಕ್ಯಾಮ್ಸ್ ಜಾಸ್ತಿ ಆಗ್ತಿದ್ದಾವೆ. ಯಾವ್ದು ಬೇಕು ಅವು ಲಿಂಕ್ ಎಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೆ ಗೊತ್ತಿರೋರ ಕಡೆಯಿಂದ ಬಂದೈತೆ ಅಂದರೂ ಕೂಡ ಒಂದೊಂದು ಟೈಮ್ ಏನಾಗಿರ್ತೈತೆ, ಅವ್ರ ಫೋನ್ ಹ್ಯಾಕ್ ಆದಾಗ ನಮಗೆ ಅವ್ರ ಕಡೆಯಿಂದ ಮೆಸೇಜ್ ಬಂದಿರ್ತೈತೆ. ನಾವು ಗೊತ್ತಿರೋನಲ್ಲ ಬಿಡು ಅಂತಂದೇಳಿ ಲಿಂಕ್ ಕ್ಲಿಕ್ ಮಾಡ್ತೀವಿ, ಅಲ್ಲಿ ಸಮಸ್ಯೆ ಆಗ್ತೈತೆ. ಕಳ್ಕೊಳದಾನೆ ಅಂದ್ರೆ ದುಡ್ಡು ಅಷ್ಟೇ ಅಲ್ಲ, ಅದ್ರಾಗ ದುಡ್ಡು ಇರೋಂಗಿಲ್ಲ ಬಿಡು. ನನ್ನ ಅಕೌಂಟ್ನಾಗ ನನ್ನ ಫೋನ್ನೊಳಗೆ ಆ್ಯಪೇ ಇಲ್ಲ ಅಂತಂದೇಳಿ ಅನ್ಕೋಬೋದು. ನನ್ನ ಫೋನಲ್ಲಿ ಕೂಡ ಆ್ಯಪ್ ಇಲ್ಲ. ಬಟ್ ನಮ್ಮ ಡಾಟಾ ಏನಾದರೂ ಮಿಸ್ಯೂಸ್ ಆಗಬಾರ್ದು ಬೇರೆಯವರಿಗೆ. ಅದು ಡಾಟಾ ಅಂತಂದರೆ ಈ ನಿಮ್ಮದು ಇನ್ಸ್ಟಾಗ್ರಾಮ್ ಲಾಗಿನ್ ID ಇರ್ಬೋದು, Gmail ID ಇರ್ಬೋದು, ನಿಮ್ಮ ಅದರೊಳಗೆ ಮೆಡಿಕಲ್ ಇನ್ಫಾರ್ಮೇಷನ್ ಏನಾರು ಇತ್ತಪ್ಪ ಅಂದ್ರೆ ಅದು ಎಲ್ಲ ಸಮಸ್ಯೆ ಲೀಕ್ ಆಗಬಾರ್ದು ಅಂತವೆಲ್ಲ. ಕಳ್ಕೊಳ್ಳೋದಂತಂದ್ರೆ ದುಡ್ಡು ಅಷ್ಟೇ ಅಲ್ಲ, ನಮ್ಮ ಡಾಟಾ ಕೂಡ ಪ್ರೈವೇಸಿಯಾಗಿ ಇರಬೇಕು.